ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ನಾನಿವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ. ಇನ್ನೇನು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಹಂಗಾಗಿ ನಾನು ಕೂಡ ಮನೆಯಲ್ಲಿ ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ. ಇವತ್ತು ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಇನ್ ಕೇಸ್ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹೆಂಗಿತ್ತು ಅಂತ ನನಗೆ ಹೇಳಿ. ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಯಾರಿಗಾದರೂ ಇಷ್ಟ ಆಯ್ತು ಅಂತಂದರೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ರವೆ ಎಲ್ಲ ರವೆ, ದ್ರಾಕ್ಷಿ, ಗೋಡಂಬಿ ಎಲ್ಲ ಇಟ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. 2 ಸ್ಪೂನ್ ತುಪ್ಪ ಹಾಕೋತೀನಿ. ಇದು ಕಾದ್ಮೇಲೆ ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಎಲ್ಲ ತೆಗೆದಿಟ್ಕೊಂಡಿದ್ದೆನಲ್ಲ ಇದನ್ನು ಹಾಕ್ತೀನಿ. ಗೋಡಂಬಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಇಟ್ಕೊಳ್ಳಿ. ಇದಕ್ಕೆ ತಗೊಳ್ತೀನಿ ಸೈಡ್ಗೆ. ಚೆನ್ನಾಗಿ ಕರ್ಕೊಂಡ್ಬಿಟ್ಟು ಇದಕ್ಕೇನೆ ಇವಾಗ ನಾನು 2 ಕಪ್ಪು ರವೆ ತಗೊಂಡಿದ್ದೀನಿ. ಅದನ್ನು ಹಾಕೋತೀನಿ ಇದಕ್ಕೆ. 2 ಕಪ್ ರವೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಒಂದು 5 to 10 ಮಿನಿಟ್ಸ್. ಸ್ವಲ್ಪ ಮೇಲೆ ಸ್ವಲ್ಪ ತುಪ್ಪ ಹಾಕೋತೀನಿ. ತುಪ್ಪ ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಉಂಡೆ. ಸೊ ಹಾಗಾಗಿ ನಾನು ಇದಕ್ಕೆ ಇವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ಇದನ್ನು ಕಡಿಮೆ ಊರಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಅದು ಸ್ಮೆಲ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀರನ್ನ ಹುರ್ಕೋಬೇಕು. ಈ ಥರ ನೋಡಿ, ಈ ರೀತಿ ಕೆಂಪುವಾಗಿ ಹುರ್ಕೋಬೇಕು. ಇದಾದಮೇಲೆ ನಾನು ಇದನ್ನು ತೆಗೆದಿಡ್ತೀನಿ. ತೆಗೆದಿಟ್ಟು ಇವಾಗ ಬೇರೆ ಕಡಾಯಿ ಇಟ್ಕೊತೀನಿ. ಈ ಕಡಾಯಿಗೆ ನಾನಿವಾಗ ಸಕ್ಕರೆ ಹಾಕೋತಿದ್ದೀನಿ. ನಾನಿಲ್ಲಿ ಸಕ್ಕರೆನ 2 ಗ್ಲಾಸ್ ಸಕ್ಕರೆ ತಗೊಂಡಿದ್ದೆ. ಸೊ ಹಂಗಾಗಿ 2 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ ರವೆ ತಗೊಂಡಿದ್ದೆ. 2 ಗ್ಲಾಸ್ ನಾನು ರವೆ ತಗೊಂಡಿದ್ದೆ. 2 ಗ್ಲಾಸ್ ರವೆಗೆ ನಾನು 2 ಗ್ಲಾಸ್ ಸಕ್ಕರೆ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ಅದು ನೀರು ಹೋಗೋವಷ್ಟು ನೀರು ಹಾಕೋಬೇಕು. ಸಕ್ಕರೆ ಹೋಗೋವಷ್ಟು ನೀರು ಹಾಕೋಬೇಕು. ಹಾಕ್ಕೊಂಡ್ಬಿಟ್ಟು ಈ ಥರ ತಿರುಗಾಡಿಸ್ತಿರ್ಬೇಕು. ಸಕ್ಕರೆ ಹೋಗೋವಷ್ಟು ಚೆನ್ನಾಗಿ ಓಡಾಡಿಸ್ಕೋಬೇಕು ಇದನ್ನು.
ಇವಾಗ ಚೆನ್ನಾಗಿ ಗುರಾಡಿಸ್ಕೊತಾ ಇರಬೇಕು, ಸಕ್ಕರೆ ಪಾಕ ಬರೋವರೆಗೂ. ನೋಡಿ ಇವಾಗ ನಾನಿಲ್ಲಿದು ಸಕ್ಕರೆ ಪಾಕ ಬಂದಿದೆ. ಯಾವ ರೀತಿ ಅಂದರೆ ಈ ರೀತಿ ಒಂದೆಡೆ ಪಾಕ ಬರಬೇಕು, ಆ ಥರ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ನೋಡಿ ಇದು ಒಂದೆಡೆ ಪಾಕ ಬಂದಿದೆ. ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ನೋಡಿದಾಗ ಅದು ಎಳೆ ಥರ ಬರಬೇಕು, ಹಂಗಾದರೆ ಅದು ಸಕ್ಕರೆ ಒಂದೆಡೆ ಪಾಕ ಬಂದಿದೆ ಅಂತ ಅರ್ಥ. ನೋಡಿ ಇನ್ನೊಂದು ಸರಿ ತೋರಿಸಿದ್ದೀನಿ ನಾನು, ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಿಸುತ್ತಾ ಇಲ್ವೋ ಅಂತ. ನೋಡಿ ಈ ರೀತಿ ಹಿಡ್ಕೊಂಡು ನೋಡಿದೆ ಒಂದೆಡೆ ಪಾಕ ಬರಬೇಕು, ಹಂಗಾದರೆ ಸಕ್ಕರೆ ಪಾಕ ಬಂದಿದೆ ಅಂತ ಅರ್ಥ. ನೋಡಿ ಇವಾಗ ಇದಕ್ಕೆ ಈ ಟೈಮಲ್ಲಿ ಇವಾಗ ಹುರಿದಿಟ್ಟಿರೋ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಎಲ್ಲ ಇವಾಗಲೇ ಅಟ್ ಎ ಟೈಮ್ ಹಾಕೋತೀನಿ. ಇವಾಗ ನೋಡಿ ಇವಾಗ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಅದಾದಮೇಲೆ ನಾನಿವಾಗ ಇದು ರವೆ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಲಿಸ್ಕೊತೀನಿ, ಮಿಕ್ಸ್ ಮಾಡ್ಕೋಬೇಕು ಇದನ್ನು. ರವೆ ಹಾಕ್ಬಿಟ್ಟು ಸಕ್ಕರೆ ಮತ್ತು ರವೆ ಎಲ್ಲ ಚೆನ್ನಾಗಿ ಇದು ಮಾಡೋ ರೀತಿ ಕಲಿಸ್ಕೋಬೇಕು ಚೆನ್ನಾಗಿ. ಈ ರೀತಿ ಕಲಿಸ್ಕೊತಿದ್ದೀನಿ ನಾನು, ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಸಕ್ಕರೆ ಮತ್ತು ರವೆ ಎಲ್ಲ ಫುಲ್ ಅದಾಗಬೇಕು, ಆ ರೀತಿ ಕಲಿಸ್ಕೊಂಡು ಮತ್ತು ಇದನ್ನು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಡಬೇಕು. ಅದು ರವೆ ಎಲ್ಲ ಚೆನ್ನಾಗಿ ಅಳ್ಕೋಬೇಕು. ನೋಡಿ ಇವಾಗ ಇದು ಇಷ್ಟು ತೆಳ್ಳಗಿದೆ, ಆಮೇಲೆ ಇಷ್ಟು ಗಟ್ಟಿ ಆಗುತ್ತೆ ಅಂತ. ಇವಾಗ ಇದು ಸ್ವಲ್ಪ ಅಳ್ಕೋಬೇಕು. ಇದನ್ನೆಲ್ಲ ಕೂಡಿಸ್ಬಿಟ್ಟು 10 ಮಿನಿಟ್ಸು ಬೇಡ, ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ನಾನು ಕಲಿಸ್ಕೊತಿದ್ದೀನಿ ಇದನ್ನು. ನೋಡಿ ಇವಾಗ ಕಲಿಸ್ಕೊಂಡ್ಬಿಟ್ಟು ಮುಚ್ತೀನಿ ಇವಾಗ ನಾನು. ನೋಡಿ ಅದಾದಮೇಲೆ ನಾನು ತೆಗ್ದಿದ್ದೀನಿ ಇವಾಗ. ಒಂದು 5 ಮಿನಿಟ್ಸ್ ಹಳ್ಳಕ್ಕೆ ಬಿಟ್ಟಿದ್ದೆನಲ್ವ, ಅದು ತೆಗೆದ್ಬಿಟ್ಟು ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ ಅದು ಬಿಸಿ ಇದ್ದಾಗಲೇ ಕಟ್ಕೋಬೇಕು ಫ್ರೆಂಡ್. ತಣ್ಣಗಾದ್ಮೇಲೆ ಕಟ್ಟೋಕೆ ಹೋದರೆ ಬರಲ್ಲ ಅದು. ಹಂಗಾಗಿ ಹಿಡಿದ ತಕ್ಷಣವೇ ಬಿಸಿ ಇದ್ದಾಗಲೇ ಕಟ್ಕೋಬೇಕು ಅದನ್ನು, ತುಂಬ ಸುಡುತ್ತೆ. ನೋಡಿಕೊಂಡು ಪಕ್ಕದಲ್ಲಿ ಸ್ವಲ್ಪ ಹಾಲು ಇಲ್ಲ ಅಂತಂದರೆ ನೀರಲ್ಲಿ ಕೈ ಎತ್ಕೊಂಡ್ಬಿಟ್ಟು ಚೆನ್ನಾಗಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ, ದೊಡ್ಡದು ಇಲ್ಲಾಂದರೆ ಚಿಕ್ಕದು, ಆ ರೀತಿ ನೋಡಿಕೊಂಡು ಕಟ್ಕೊಳ್ಳಿ. ನೋಡಿ ನಾನಿವಾಗ ಈ ಶೇಪಲ್ಲಿ ಕಟ್ತಾಯಿದ್ದೀನಿ, ತುಂಬ ಚಿಕ್ಕ ಕಟ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ. ಚೆನ್ನಾಗಿ ರವೆ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು, ಇದರಲ್ಲಿ ಮೇನ್ ಇರೋದೇ ರವೆ ಹುರ್ಕೊಳ್ಳೋದು. ಚೆನ್ನಾಗಿ ರವೆ ಹುರ್ಕೊಂಡ್ರೆ ರವೆ ಉಂಡೆ ಚೆನ್ನಾಗಿ ಬರುತ್ತೆ. ಮತ್ತು ಪಾಕನೂ ಕೂಡ ಅಷ್ಟೇ, ಪಾಕ ಚೆನ್ನಾಗಿ ಒಂದೆಡೆ ಬಂದಮೇಲೆ ಹಾಕ್ಬೇಕು. ಮತ್ತು ಜಾಸ್ತಿ ಪಾಕ ಏರ್ಗಾದಾಗ ಹಾಕಿದ್ರು ಕೂಡ ರವೆ ಉಂಡೆ ಚೆನ್ನಾಗಿ ಬರಲ್ಲ. ಹಂಗಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಕಟ್ಕೋತಾ ಇದ್ದೀನಿ. ಅರ್ಧ kg ರವೆಗೆ ಎಷ್ಟು ಉಂಡೆ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ ಇವಾಗ ಇಷ್ಟ ಆಗಿದೆ, ಅರ್ಧ kg ರವೆಗೆ ಇಷ್ಟ ಆಗಿದೆ. ಸಕ್ಕತ್ತಾಗಿದೆ ನೋಡಿ, ಸಾಫ್ಟ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ನೋಡಿ ಹೆಂಗೆ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.